ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಮುಖ್ಯ ಸಾರಾಂಶ. ಈ ಮುರಳಿಯ ಸಾರಾಂಶವು ಆತ್ಮಿಕ ಜ್ಞಾನ ಮತ್ತು ಸ್ವಯಂ ಸುಧಾರಣೆ ಮೇಲೆ ಕೇಂದ್ರೀಕೃತವಾಗಿದೆ. ಬ್ರಹ್ಮಕುಮಾರಿಯರ ತತ್ವಗಳ ಆಧಾರದ ಮೇಲೆ ಜೀವನದ ಸಾರ್ಥಕತೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯು ಹೇಗೆ ಸಾಧ್ಯ ಎಂಬುದನ್ನು ಇದು ವಿವರಿಸುತ್ತದೆ. ಆತ್ಮಿಕ ಅರಿವು ಮತ್ತು ನೆನಪು. ಮುರಳಿಯ ಮುಖ್ಯ ಸಾರವೆಂದರೆ ನಾವು ಕೇವಲ ಶರೀರವಲ್ಲ, ಆತ್ಮರು ಎಂಬುದನ್ನು ಸದಾ ನೆನಪಿಡಬೇಕು. ಈ ಆತ್ಮಿಕ ಅರಿವು ನಮ್ಮ ನಿಜವಾದ ಗುರುತನ್ನು ಸ್ಥಿರಗೊಳಿಸುತ್ತದೆ. ಪರಮಾತ್ಮ ತಂದೆಯನ್ನು ನಿರಂತರವಾಗಿ ನೆನಪು ಮಾಡುವುದರಿಂದ ನಮ್ಮ ಪಾಪಗಳು ನಾಶವಾಗಿ ಶುದ್ಧರಾಗಲು ಸಾಧ್ಯವಿದೆ. ಇದನ್ನು ಯಾದ್ ಯಾತ್ರಾ ಎಂದು ಕರೆಯಲಾಗುತ್ತದೆ. ಕರ್ಮ ಮತ್ತು ಪರಿಶುದ್ಧತೆ. ಕೇವಲ ಜ್ಞಾನ ಮಾತ್ರವಲ್ಲದೆ ನೆನಪಿನ ಯಾತ್ರೆಯು ಹೆಚ್ಚು ಮಹತ್ವದ್ದು. ನೆನಪಿನಲ್ಲಿ ಪ್ರಾಮಾಣಿಕತೆಯಿಂದ ಇರುವುದು ಕಷ್ಟದಾಯಕ. ಬುದ್ಧಿಯನ್ನು ಹೊರಗಿನ ವಿಷಯಗಳಿಂದ ದೂರವಿಟ್ಟು ತಂದೆಯ ನೆನಪಿನಲ್ಲಿ ಸ್ಥಿರವಾಗಿ ಇರಬೇಕು. ಇದರಿಂದಲೇ ನಮ್ಮ ಕರ್ಮಗಳು ಶುದ್ಧವಾಗುತ್ತವೆ. ಯಾವುದೇ ತಪ್ಪು ಮಾಡಿದರೂ ಅದನ್ನು ಮುಚ್ಚಿಡದೆ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ, ಏಕೆಂದರೆ ಸತ್ಯವಾದ ತಂದೆಗೆ ಸತ್ಯವನ್ನೇ ಹೇಳಬೇಕು. ಕರ್ಮ ಸಿದ್ಧಾಂತ ಮತ್ತು ವಿಶ್ವ ಕಲ್ಯಾಣ. ನಾವು ಮಾಡುವ ಪ್ರತಿಯೊಂದು ಕರ್ಮವೂ ವಿಶ್ವಕ್ಕೆ ಕೊಡುಗೆಯಾಗಿದೆ. ಈ ಜ್ಞಾನ ಮತ್ತು ಯೋಗದ ಶಕ್ತಿಯಿಂದ ವಿಶ್ವದ ಪರಿವರ್ತನೆ ಸಾಧ್ಯ. ದೇವತೆಗಳಂತೆ ಪವಿತ್ರ ಮತ್ತು ಶ್ರೇಷ್ಠ ಕರ್ಮಗಳನ್ನು ಮಾಡಿ ಸ್ವರ್ಗದ ಮಾಲೀಕರಾಗಲು ಪ್ರಯತ್ನಿಸಬೇಕು. ಲೌಕಿಕ ಜೀವನದ ಹಣ ಮತ್ತು ಸಂಪತ್ತು ವಿನಾಶಗೊಳ್ಳುವಂಥದ್ದು, ಆದರೆ ನಮ್ಮ ಆಧ್ಯಾತ್ಮಿಕ ಪ್ರಯತ್ನಗಳು ಅವಿನಾಶಿ ಫಲವನ್ನು ಕೊಡುತ್ತವೆ. ನಮ್ಮ ಸಂಪತ್ತನ್ನು ಜ್ಞಾನ ಯಜ್ಞದ ಸೇವೆಗೆ ಬಳಸುವುದರಿಂದ ಅದರ ಸಫಲತೆ ಹೆಚ್ಚುತ್ತದೆ. ಶ್ರೇಷ್ಠ ಮತೆಯ ಪ್ರಾಮುಖ್ಯತೆ. ತಂದೆಯಾದ ಶಿವಬಾಬರವರು ಕೊಡುವ ಶ್ರೀಮತವು ಸರ್ವೋತ್ತಮವಾದುದು. ಈ ಮತಿಯನ್ನು ಅನುಸರಿಸುವುದರಿಂದ ಜೀವನದಲ್ಲಿ ಯಾವುದೇ ದೋಷಗಳು ಅಂಟಿಕೊಳ್ಳುವುದಿಲ್ಲ. ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ತಂದೆಯ ಸಲಹೆಯಂತೆ ಇಡುವುದರಿಂದ ನಾವು ಉನ್ನತ ಪದವಿಯನ್ನು ಪಡೆಯುತ್ತೇವೆ. ನಮ್ಮ ಬುದ್ಧಿಯ ಮೇಲೆ ಅವಲಂಬಿಸಿದೆ. ತಂದೆಯ ಮತಿಯನ್ನು ಅನುಸರಿಸುವುದು ನಿಜವಾದ ಪುರುಷಾರ್ಥವಾಗಿದೆ. ಪ್ರೀತಿ ಮತ್ತು ಸಂಬಂಧ. ಸಹಜ ಯೋಗಿ ಆಗಲು ಪರಮಾತ್ಮನೊಂದಿಗೆ ಪ್ರೀತಿಯ ಸಂಬಂಧವನ್ನು ಅನುಭವಿಸುವುದು ಅಗತ್ಯ. ಕೇವಲ ನನ್ನ ಬಾಬಾ ಎಂದು ಹೃದಯಪೂರ್ವಕವಾಗಿ ಹೇಳಿ ಆತನನ್ನು ಎಲ್ಲ ಸಂಬಂಧಗಳಲ್ಲಿ ಸ್ವೀಕರಿಸಬೇಕು. ಈ ದೃಢವಾದ ಪ್ರೀತಿಯಿಂದಲೇ ಮಾಯೆ ನಿಮ್ಮನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಇದು ನಿಜವಾದ ಅವಿನಾಶಿ ಮತ್ತು ಅಮರ ಜೀವನಕ್ಕೆ ದಾರಿ. ಮುರಳಿಯ ಮುಖ್ಯ ಸಾರಾಂಶ. ಆತ್ಮಿಕ ನೆನಪಿನ ಅಭ್ಯಾಸ. ನೀವು ಆತ್ಮರೆಂದು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಬಂದಿರುವಿರಿ ಎಂಬುದನ್ನು ಸದಾ ನೆನಪಿಡಿ. ಈ ನೆನಪಿನಿಂದ ಮಾತ್ರ ನಿಮ್ಮ ಅದೃಷ್ಟ ಉನ್ನತವಾಗುತ್ತದೆ. ಪ್ರಾಮಾಣಿಕತೆ ಮತ್ತು ಶುದ್ಧತೆ. ನಿಮ್ಮ ಯಾದ್ ಯಾತ್ರೆಯನ್ನು ಚಾರ್ಟನ್ನು ಪ್ರಾಮಾಣಿಕವಾಗಿ ಬರೆಯಿರಿ. ತಪ್ಪು ಮಾಡಿದರೆ ಅದನ್ನು ಮುಚ್ಚಿಡದೆ ಸತ್ಯವನ್ನು ಒಪ್ಪಿಕೊಳ್ಳಿ. ಸುಳ್ಳು ಹೇಳುವುದು ಮತ್ತು ದಂಡಕ್ಕೆ ಕಾರಣವಾಗುತ್ತದೆ. ಕರ್ಮಯೋಗದ ಮಹತ್ವ. ಜ್ಞಾನವನ್ನು ಇತರರಿಗೆ ತಿಳಿಸುವುದು ಸುಲಭ, ಆದರೆ ಯೋಗ ಮತ್ತು ನೆನಪಿನ ಯಾತ್ರೆಯಲ್ಲಿ ಶ್ರಮವಿದೆ. ನೆನಪಿನಿಂದ ಮಾತ್ರ ಆತ್ಮ ಶುದ್ಧವಾಗುತ್ತದೆ. ಹಣವನ್ನು ವೈಯಕ್ತಿಕ ಉಪಯೋಗಕ್ಕೆ ಮಾತ್ರ ಸೀಮಿತಗೊಳಿಸದೆ ಯಜ್ಞ ಸೇವೆಯಲ್ಲಿ ಉಪಯೋಗಿಸಿ. ಇದರಿಂದ ನಿಮ್ಮ ಇಚ್ಛೆಗಳೆಲ್ಲವೂ ಪೂರ್ಣಗೊಳ್ಳುತ್ತವೆ. ಶ್ರೇಷ್ಠ ಪದವಿಗಾಗಿ ಸೇವೆ. ಲಕ್ಷ್ಮೀನಾರಾಯಣರಂತೆ ಆಗಲು ಸ್ವಯಂ ಸಿದ್ಧರಾಗುವುದರ ಜೊತೆಗೆ ಬೇರೆಯವರನ್ನು ನಿಮ್ಮಂತೆ ಮಾಡಲು ಸೇವೆ ಮಾಡಿ. ಇದುವೇ ಶ್ರೇಷ್ಠ ಪದವಿ ಪಡೆಯಲು ಇರುವ ಮಾರ್ಗ. ಒಂದೇ ತಂದೆಯ ಮೇಲೆ ಅವಲಂಬನೆ. ಒಬ್ಬ ತಂದೆ ಹೊರತು ಬೇರೆ ಯಾರೂ ಇಲ್ಲ ಎಂಬ ದೃಢ ಸಂಕಲ್ಪವನ್ನು ಇಟ್ಟುಕೊಳ್ಳಿ. ಇದು ನಿಮ್ಮನ್ನು ಅವಿನಾಶಿ ಮತ್ತು ಅಮರರನ್ನಾಗಿ ಮಾಡುತ್ತದೆ. ಸರ್ವೋತ್ತಮ ಪುರುಷಾರ್ಥಿ. ನೀವು ಏನು ಯೋಚಿಸುತ್ತೀರಿ, ಏನು ಹೇಳುತ್ತೀರಿ ಮತ್ತು ಏನು ಮಾಡುತ್ತೀರಿ, ಈ ಮೂರು ಒಂದೇ ಸಮಾನವಾಗಿರಬೇಕು. ಇದುವೇ ಸರ್ವೋತ್ತಮ ಪುರುಷಾರ್ಥಿಯ ಲಕ್ಷಣ. ಪರಮಾತ್ಮನೊಂದಿಗಿನ ಸ್ನೇಹ. ಪರಮಾತ್ಮನನ್ನು ನಿಮ್ಮ ಎಲ್ಲ ಸಂಬಂಧಗಳಲ್ಲಿ ಅಳವಡಿಸಿಕೊಳ್ಳಿ. ಈ ಸ್ನೇಹದ ಛತ್ರಛಾಯೆ ನಿಮ್ಮನ್ನು ಮಾಯೆಯಿಂದ ರಕ್ಷಿಸುತ್ತದೆ. ಈ ಎಲ್ಲ ಅಂಶಗಳನ್ನು ಪಾಲಿಸುವ ಮೂಲಕ ನೀವು ನಿಜವಾದ ಆಧ್ಯಾತ್ಮಿಕ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯವಿದೆ. ತನ್ನನ್ನು ಆತ್ಮನೆಂದು ನಿಶ್ಚಯಿಸಿ. ನಾನು ಆತ್ಮ, ಈ ಶರೀರವಲ್ಲ. ಇದು ನಿರಂತರ ನೆನಪಿರಬೇಕು. ಒಬ್ಬ ತಂದೆಯ ನೆನಪು ಮಾಡಿ, ಬೇರೆ ಯಾರನ್ನೂ ಅಲ್ಲ, ಒಬ್ಬ ಶಿವಬಾಬನನ್ನು ಮಾತ್ರ ನೆನಪಿಸಿಕೊಳ್ಳಿ. ನೆನಪಿನಿಂದಲೇ ಪಾವನವಾಗಬಹುದು. ಜ್ಞಾನವು ಸುಲಭ, ಆದರೆ ನೆನಪಿನಲ್ಲಿ ಪರಿಶ್ರಮ ಬೇಕು. ಸುಳ್ಳು ಬರೆಯಬೇಡಿ. ನೆನಪಿನ ಚಾರ್ಟ್ನಲ್ಲಿ ಅಸತ್ಯ ಬರೆದರೆ ಶಿಕ್ಷೆಯು ಹೆಚ್ಚು. ಸತ್ಯತೆಯು ರಕ್ಷಣೆಯಾದದ್ದು. ಎಷ್ಟು ದೊಡ್ಡ ದೋಷ ಮಾಡಿದರೂ ಸತ್ಯ ಹೇಳಬೇಕು. ಮಾಯೆ ಕೆಲಸ ಮರೆಸುವುದು. ಮಾಯೆ ಆತ್ಮಾಭಿಮಾನವನ್ನು ಮರೆಸುತ್ತದೆ, ದೇಹಾಭಿಮಾನ ತರುತ್ತದೆ. ನೆನಪಿಲ್ಲದೆ ಅದೃಷ್ಟವಿಲ್ಲ. ನೆನಪಿನಲ್ಲದೆ ಸತೋ ಪ್ರಧಾನ ಅದೃಷ್ಟ ರೂಪಿಸಲಾರೆವು. ಸೇವೆಯಲ್ಲಿಯೂ ಯುಕ್ತಿ ಬೇಕು. ಸೇವೆಯ ಮಾರ್ಗದಲ್ಲಿ ನವೀನ ಸಲಹೆಗಳು, ಹೊಸ ಯುಕ್ತಿಗಳು ಅಗತ್ಯ. ಭಾರತದ ನಿಜವಾದ ಹೊಣೆ. ಜಗತ್ತಿನ ಅವನತಿಯ ಕಾರಣ ಭಾರತ. ಅದಕ್ಕಾಗಿಯೇ ಪುನಃ ಸ್ಥಾಪನೆ ಭಾರತದಲ್ಲೇ. ಶಿವಜಯಂತಿಯ ರಹಸ್ಯ. ತಂದೆಯು ಬರುವುದರಿಂದಲೇ ಶಿವಜಯಂತಿ ಆಚರಣೆ, ಆದರೆ ನಿಜ ಅರ್ಥವನ್ನು ಮರೆತಿದ್ದಾರೆ. ರಾಮರಾಜ್ಯದ ಭರವಸೆ.
ನೆನಪಿನಿಂದಲೇ ರಾಮರಾಜ್ಯ ಅಂದರೆ ಸ್ವರ್ಗ ಪುನಃ ಸ್ಥಾಪನೆ. ಅಸುರಿ ಮತವನ್ನು ತೊರೆಯಿರಿ, ತನ್ನ ಮನಮತ ಅಸುರಿ ಮತ ಬಿಡಿ, ಶ್ರೀಮತವನ್ನು ಹಿಡಿದುಕೊಳ್ಳಿ. ಪದವಿ ನೆನಪಿನ ಮೇಲೆ ಲಕ್ಷ್ಮೀನಾರಾಯಣ ಪದವಿ ಪಡೆಯಲು ನೆನಪೇ ಮುಖ್ಯ. ಸುಧಾಮನ ಪಾಠ. ಒಂದು ಹಿಡಿ ಅವಲಕ್ಕಿಯನ್ನು ಸಫಲ ಮಾಡಿದರೆ ಬಾಬಾ ಎಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತಾರೆ. ಹಣದಿಂದಲ್ಲ, ನೆನಪಿನಿಂದ. ದಾನ ಧರ್ಮ ದೇಣಿಗೆ ಅಲ್ಲ, ನೆನಪು ಮಾತ್ರ ಪವಿತ್ರತೆ ನಿಜವಾದ ದಾನ. ಅಮರಲೋಕ ಅಂದರೆ ಮೃತ್ಯುಲೋಕ. ಸ್ವರ್ಗದ ಮರಣವಿಲ್ಲ, ಇಲ್ಲಿ ಮಾತ್ರ ಮೃತ್ಯು ಶೋಕ. ಬಾಬಾ ದುಃಖಹರ್ತ ಸುಖರ್ತ. ಬಾಬಾದ ನೆನಪಿನಿಂದ ದುಃಖ ಮುಕ್ತರಾಗಬಹುದು. ಮಾಯ ಆಡಂಬರ ಸುಖವಲ್ಲ, ಮೆಹಲು ವಿದ್ಯುತ್ ಸುಖದ ಸಾಧನಗಳು ನಿಜವಾದ ಸುಖವಲ್ಲ, ಇದು ತಾತ್ಕಾಲಿಕ. ಶ್ರೀಮತ ಶ್ರೇಷ್ಠಮತ. ಪ್ರತಿಯೊಂದು ಹೆಜ್ಜೆಯಲ್ಲಿ ಶ್ರೀಮತವನ್ನು ಅನುಸರಿಸಬೇಕು. ಪವಿತ್ರ ಸೇವೆಯಿಂದ ವಿಶ್ವ ಪಾವನ. ಆತ್ಮವನ್ನು ಪವಿತ್ರಗೊಳಿಸಿದರೆ ಅದರಿಂದಲೇ ವಿಶ್ವ ಪವಿತ್ರಗೊಳ್ಳುತ್ತದೆ. ಒಬ್ಬ ತಂದೆಯ ಜೊತೆ ಸರ್ವ ಸಂಬಂಧ, ತಂದೆಯೊಂದಿಗೆ ಸರ್ವ ಸಂಬಂಧ ಇಟ್ಟರೆ ಸ್ವತಃ ಏಕ ಸ್ವಸ್ಥಿತಿ ಬರುತ್ತದೆ. ದೃಢ ಸಂಕಲ್ಪದ ಶಕ್ತಿ. ಒಬ್ಬ ತಂದೆ ಹೊರತು ಬೇರೆ ಯಾರೂ ಇಲ್ಲ ಎನ್ನುವ ದೃಢ ಸಂಕಲ್ಪದಿಂದ ಅಮರ ಭವ. ನೆನಪು ಲಿಫ್ಟ್. ದೃಢ ನೆನಪು ಪುರುಷಾರ್ಥ ಲಿಫ್ಟ್ ನೀಡುತ್ತದೆ. ಸ್ವರ್ಗದ ಹಕ್ಕು. ನೆನಪು ಪಾವಿತ್ರ. ನೆನಪು ಮತ್ತು ಪರಿಶುದ್ಧತೆಯಿಂದಲೇ ಸ್ವರ್ಗ ಮಾಲೀಕತ್ವ. ಮಾಯೆ ತಡೆಯಲು ಛತ್ರ. ಬಾಬಾರವರ ಸ್ನೇಹ ಪ್ರೀತಿ ಎಂಬ ಛತ್ರದಲ್ಲಿದ್ದರೆ ಮಾಯೆ ಸಮೀಪಕ್ಕೆ ಬರಲಾರದು. ಓಂ ಶಾಂತಿ.